ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲ ತಾಲೂಕಿನ ಪಜೀರು ಗ್ರಾಮದ ಪಾನೆಲ ಪ್ರದೇಶದಲ್ಲಿ ನಡೀತಾ ಇರುವಂತಹ ಬಹುಗ್ರಾಮ ನೀರು ಜಲ ಸಮೃದ್ಧಿ ಯೋಜನೆಯ ಕಾಮಗಾರಿಯಲ್ಲಿ ಭಾರೀ ಅವ್ಯವಸ್ಥೆ ಹಾಗೂ ಕಳಪೆ ಕಾಮಗಾರಿ ನಡೀತಾ ಇದೆ ಎಂಬ ಗಂಭೀರ ಆರೋಪಗಳು ಗ್ರಾಮಸ್ಥರಿಂದ ಕೇಳಿಬಂದಿದೆ. ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ಆರಂಭಿಸಲಾದ ಈ ಮಹತ್ವದ ಯೋಜನೆಯಲ್ಲಿ ಗುಣಮಟ್ಟದ ಮಾನದಂಡಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಎಂದು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿಯಲ್ಲಿ ಬಳಸಲಾಗುತ್ತಿರುವ ಸಾಮಗ್ರಿಗಳು ಕಳಪೆ ಗುಣಮಟ್ಟದಾಗಿದ್ದು, ತಾಂತ್ರಿಕ ನಿಯಮಗಳನ್ನು ಸರಿಯಾಗಿ ಪಾಲಿಸದೆ ನಿರ್ಲಕ್ಷ್ಯದಿಂದ ಕೆಲಸ ನಡೆಯುತ್ತಿದೆ ಎನ್ನಲಾಗಿದೆ. ಈ ಅವ್ಯವಸ್ಥೆಗಳ ಕುರಿತು ಹಲವು ಬಾರಿ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಕ್ಷೇತ್ರದ ಶಾಸಕರ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಗ್ರಾಮಸ್ಥರ ಅಸಮಾಧಾನಕ್ಕೆ ಕಾರಣವಾಗಿದೆ. ಜನರ ಮೂಲಭೂತ ಅಗತ್ಯವಾದ ಕುಡಿಯುವ ನೀರಿನ ಯೋಜನೆಯಲ್ಲಿ ಇಂತಹ ನಿರ್ಲಕ್ಷ್ಯ ನಡೆಯುತ್ತಿದ್ದರೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮೌನ ವಹಿಸಿರುವುದು ಎಲ್ಲ ಸಮಸ್ಯೆಗಳಿಗೆ ಪ್ರಮುಖ ಕಾರಣವಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಸಮೀರ್ ಅವರೇ, ನೀವೀಗ ಪಂಚಾಯತ್ ಗ್ರೂಪಲ್ಲಿ ಪಾಣದ ಬಗ್ಗೆ ಮೆಸೇಜ್ ಹಾಕಿದ್ರಲ್ಲ, ಪಾಣೆಲ್ಲ ಹೇಗಿದೆ ಅಂತೇಳಿ. ಈಗ ನನ್ನ ಏರಿಯಾದ ವಿಷಯ ನಾನು ಹೇಳ್ತಾ ಇರೋದು ನೋಡಿ. ನನ್ನ 1 ವರ್ಷ ಆಯಿತು ನಾನೊಂದು ಮೆಸೇಜ್ ಹಾಕಿ ನೀರಿನ ಸಮಸ್ಯೆ ಬಗ್ಗೆ. ಒಂದು 3 ತಿಂಗಳ ಮೊದಲು ಒಂದು ಪೈಪ್ಲೈನ್ ಹಾಕಿದ್ದಾರೆ. ಈಗ ಬಿಸಿಲಿಗೆ ಕಾಣ್ತಾ ಇದೆ ಗೊತ್ತಿಲ್ಲ, ಲೈವ್ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಈ ಪೈಪ್ಲೈನ್ ಅವಸ್ಥೆ ನೋಡಿ. ಇದು ಪೈಪ್ ಹಾಕಿದ್ದು ನೋಡಿ. ಇದು 3 ತಿಂಗಳ ಮೊದಲು ಪೈಪ್ ಹಾಕಿದ್ದು, ಇನ್ನೂ ಕೂಡ ಉಂಟು ತೋರಿಸಿ. ಒಮ್ಮೆ ಪೈಪ್ಲೈನ್ ಮೊದಲಿತ್ತು, ಅದು ನೋಡಿ ನೀರಲ್ಲಿ ಉಂಟು, ಕೊಳಚೆ ನೀರಲ್ಲಿ. ಅದು ಕನೆಕ್ಷನ್ ಇಲ್ಲದೆ 1 ವರ್ಷ ಆಯಿತು. ಆನಂತರ ಮೊನ್ನೆ 3 ತಿಂಗಳ ಮೊದಲು ಹೇಳಿದ್ದಕ್ಕೆ ಬಂದು ಪೈಪ್ಲೈನ್ ಹಾಕಿದ್ದಾರೆ ನೋಡಿ. ಪೈಪ್ಲೈನ್ ನೋಡಿ, ಅದು ಕನೆಕ್ಷನ್ ಇದುವರೆಗೆ ಕೊಟ್ಟಿಲ್ಲ ನೋಡಿ. ಪೈಪ್ ಹಾಕಿದ್ದು ಇದು ಪೈಪ್ಲೈನ್ ನೋಡಿ, ಕಾಣ್ತಾ ಇದೆ. ಕಾಮಗಾರಿ ಪಜೀರು ಪಂಚಾಯತಿ ಕಾಮಗಾರಿ ನೋಡಿ. ಇದು ಮೇಲೆ ಇರೋದು ಮೇನ್ ರೋಡು. ಮೇನ್ ರೋಡಿಂದ ಕೆಳಗೆ ಒಂದು 7-8 ಮನೆ ಇದೆ ನೋಡಿ. ಯಾರ ಹತ್ರ ಹೇಳಬೇಕು? ಪಂಚಾಯತ್ ಸದಸ್ಯರ ಹತ್ರ ಹೇಳಿ ಸಾಕಾಯಿತು. ಪಂಚಾಯತ್ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ, ಮಾಜಿ ಅಧ್ಯಕ್ಷರಿಗೆ ಎಲ್ರಿಗೂ ಸಮಸ್ಯೆ ತಿಳಿಸಿ ಆಯಿತು. 1 ವರ್ಷ ಚಿಲ್ಲರೆ ಆಯಿತು. ಇನ್ನು ಯಾರ ಹತ್ರ ಹೇಳಬೇಕು? ಇನ್ನು ನೆಕ್ಸ್ಟ್ ಓಟಿಗೆ ಬರಲಿ, ಅವಾಗ ಹೇಳ್ತೇನೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಉಳ್ಳಾಲ.